ಪರಂ ಶಾಂತಿ. ಬ್ರಹ್ಮ ಮಾಜಿ ಅವರ ದಿವ್ಯ ಸಂದೇಶ 28/5/2024. ಪರಂ ಮಹಾಶಾಂತಿ. ಬೇಹದ್ನ ಎಲ್ಲ ಪ್ರೀತಿಯ ಮಕ್ಕಳಿಗೆ, ವಿಶ್ವಶಾಂತಿಯ ಪತಾಕೆಯನ್ನು ಹಾರಿಸುವಂತಹ ಮಕ್ಕಳಿಗೆ, ವಿಶ್ವ ಸೇವಾಧಾರಿ, ವಿಶ್ವ ಕಲ್ಯಾಣಕಾರಿ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಮಕ್ಕಳಿಗೆ, ಬಾಪ್ ದಾದಾರ ಅಂದರೆ ಬಾಪ್ ಎಂದರೆ ಛೋಟುರಾಮ್ ಬಾಪೂಜಿಯವರ ಮತ್ತು ನಮ್ಮ ದಾದಾಜಿ ಬಾಪೂಜಿಯವರ ಮಸ್ತಕಮಣಿ ಆದಂತಹ ಮಕ್ಕಳಿಗೆ ನಮಸ್ಕಾರ. ಮಸ್ತಕಮಣಿ ಮಕ್ಕಳು ಯಾರಾಗ್ತಾರೆ? ಮಸ್ತಕಮಣಿ ಅಂದರೆ ಯಾರ ಮಸ್ತಿಷ್ಕದಲ್ಲಿ, ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ತಂದೆಯ ಚಿತ್ರವು ಅಚ್ಚಾಗಿರುತ್ತದೆಯೋ ಅಂತಹ ಮಕ್ಕಳು ಮಸ್ತಕಮಣಿ ಆಗಿರುತ್ತಾರೆ. ಮತ್ತು ತಂದೆಯ ಪ್ರೀತಿಯ ಮಕ್ಕಳೇ ಮಸ್ತಕಮಣಿಯಾಗಿರುತ್ತಾರೆ. ದಿಲ್ ತಖ್ತ್ ನಶಿ ಅಂದರೆ ಯಾರು? ದಿಲ್ ತಖ್ತ್ ನಶಿ ಅಂದರೆ ಯಾರು ತಂದೆಯ ಹೃದಯ ಸಿಂಹಾಸನದ ಮೇಲೆ ಕುಳಿತಿರುತ್ತಾರೋ ಅಂತಹ ಮಕ್ಕಳು. ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ತನ್ನ ಮನಸ್ಸಿನಿಂದ, ಬುದ್ಧಿಯಿಂದ, ಪ್ರೀತಿಯಿಂದ ತಂದೆಗೆ ಹತ್ತಿರವಾಗಿರುತ್ತಾರೆ. ಅವರು ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ. ಅವರು ಮನಸ್ಸಿನಿಂದ, ಬುದ್ಧಿಯಿಂದ ನಿಶ್ಚಯವಾಗಿರುತ್ತಾರೆ. ಇಂತಹ ಎಲ್ಲ ಸೇವಾಧಾರಿ ಮಕ್ಕಳಿಗೆ ಸೇವಾಧಾರಿ ತಾಯಿ ಮಾಡುವಂತಹ ನಮಸ್ಕಾರಗಳು. ಇಂದು ನಾನು ವಾಣಿಯಲ್ಲಿ ಬರುವಂತಹ ಮಹಾವಾಕ್ಯಗಳನ್ನು ನನ್ನ ಬೇಹದ್ನ ಮಕ್ಕಳಿಗೆ ಹೇಳಲು ಇಚ್ಛಿಸುತ್ತೇನೆ. ತಂದೆ ಎಂದಿಗೂ ತನ್ನ ಮಕ್ಕಳು ಕಷ್ಟಪಡುವುದನ್ನು ಅಥವಾ ಸಾಯುವುದನ್ನು ನೋಡಲು ಇಚ್ಛಿಸುವುದೇ ಇಲ್ಲ. ತಂದೆ ಈ ಭೂಮಿಯ ಮೇಲೆ ಇರುವವರೆಗೂ ವಿನಾಶ ಆಗುವುದಕ್ಕೆ ಎಂದಿಗೂ ಬಿಡುವುದಿಲ್ಲ. ಅಲ್ಪ ಸ್ವಲ್ಪ ಪ್ರಕೃತಿಯ ವಿಕೋಪಗಳು, ಹೊಡೆದಾಟ, ದಂಗೆಗಳು, ಇಂತಹ ಸಣ್ಣ ಸಣ್ಣ ವಿಷಯಗಳು ನಡೆಯಬಹುದೇ ಹೊರತು ಹೇಳ್ತಾರಲ್ಲ ಮಹಾವಿನಾಶ, ಅಂತಹ ಮಹಾವಿನಾಶವಂತೂ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅವ್ಯಕ್ತ ವಾಣಿಗಳೆಲ್ಲ ನಾನೂರಾಮ್ ಬಾಪೂಜಿಯವರ ವಾಣಿಗಳೇ ಆಗಿರುತ್ತವೆ. ಪರಿವರ್ತನೆಯ ಮಾತುಗಳೆಲ್ಲವೂ ನಾನೂರಾಮ್ ಬಾಪೂಜಿಯವರದು ಆಗಿರುತ್ತದೆ. ವಿನಾಶದ, ಮಹಾವಿನಾಶದ ಮಾತುಗಳೆಲ್ಲವೂ, ಇಂತಹ ವಾಣಿಗಳೆಲ್ಲವೂ ಲೇಖರಾಜ್ ಅವರ ವಾಣಿಯಾಗಿರುತ್ತವೆ. BK ಅವರಿಗೆ ನಾವು ಹೇಳುವ ಯಾವ ವಾಣಿಗಳು, ಮಾತುಗಳು ಅವರಿಗೆ ಅರ್ಥವಾಗುವುದೇ ಇಲ್ಲ. ನಾವು ಹೇಳುವ ಪರಿವರ್ತನೆ ಮಾತುಗಳು ಅವರಿಗೆ ಅರ್ಥವಾಗುವುದೇ ಇಲ್ಲ. ಇಂದಿನ ಪುರುಷಾರ್ಥದಲ್ಲಿಯೂ ಕೂಡ ಪರಿವರ್ತನೆಯ ಮಾತು ಬಂದಿದೆ, ಆದರೆ ಇದು BK ಅವರಿಗೆ ಅರ್ಥವೇ ಆಗುವುದಿಲ್ಲ. ಬೇಹದ್ನ ತಂದೆ ಛೋಟುರಾಮ್ ಬಾಪೂಜಿ ಮತ್ತು ಬೇಹದ್ನ ದಾದಾಜಿ ನಮ್ಮ ಬಾಪೂಜಿಯವರು ಅವಿನಾಶಿ ಮತ್ತು ಅತ್ಯಮೂಲ್ಯ ಖಜಾನೆಯನ್ನು ನೀಡಿದ್ದಾರೆ. ಈ ವಾಣಿಗಳಲ್ಲಿರುವ ಮಹಾವಾಕ್ಯಗಳನ್ನು ಓದುತ್ತಾ ಅಥವಾ ಕೇಳುತ್ತಾ ಆತ್ಮವು ಒಂದು ಸುಂದರವಾದ ಅನುಭವವನ್ನು ಪಡೆಯುತ್ತದೆ. ತಾನು ಈ ಶರೀರದಿಂದ ಬೇರೆಯಾಗಿ ಶಾಂತಿ ಮತ್ತು ಶೀತಲತೆಯನ್ನು ಹೊಂದುತ್ತದೆ. ಆತ್ಮಕ್ಕೆ ಉಲ್ಲಾಸ, ಆನಂದ, ದಿವ್ಯತೆಯ ಅನುಭವ ಆಗುತ್ತಾ ಹೋಗುತ್ತದೆ. ತನ್ನಿಂದ ಪ್ರಕಾಶ, ಪರಂ ಪ್ರಕಾಶವು ಹೊರಹೊಮ್ಮುತ್ತದೆ ಎನ್ನುವ ಅನುಭವವಾಗುತ್ತದೆ. ಈ ವಾಣಿಗಳ ಮಹಾವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿದ್ದರೆ ದುರ್ಬಲವಾಗಿರುವಂತಹ ಆತ್ಮಕ್ಕೂ ಶಕ್ತಿ ಬರುತ್ತದೆ. ಆತ್ಮಕ್ಕೆ ಈ ವಾಣಿಗಳಿಂದ ಮಾಯೆಯಿಂದ ಹೇಗೆ ದೂರವಿರಬಹುದು, ಈ ಮಾಯೆಯಿಂದ ಹೇಗೆ ಬಿಡಿಸಿಕೊಳ್ಳಬಹುದು ಎಂಬುದು ಅರ್ಥವಾಗುತ್ತದೆ. ಮನುಷ್ಯನ ಸಂಸ್ಕಾರಗಳು, ಯಾವ ಸಂಸ್ಕಾರದಿಂದ ಮನುಷ್ಯನು ಅಶಾಂತಿಯಿಂದ ಕೂಡಿರುತ್ತಾನೋ ಅವನು ಕೂಡ ಈ ಅವ್ಯಕ್ತ ವಾಣಿಯನ್ನು ಕೇಳುವುದರಿಂದ ಅವನ ಸಂಸ್ಕಾರಗಳಲ್ಲಿಯೂ ಬದಲಾವಣೆ ಬರುತ್ತಾ ಹೋಗುತ್ತದೆ. ವಾಸ್ತವದಲ್ಲಿ ಈ ಅವ್ಯಕ್ತ ವಾಣಿಗಳಿಂದ ಒಂದು ಹೊಸ ಜೀವನವೇ ಸಿಗುತ್ತದೆ.
ಆತ್ಮದ ಹಳೆಯ ಸಂಸ್ಕಾರಗಳೆಲ್ಲವೂ ವಿಲೀನವಾಗುತ್ತಾ ಹೋಗುತ್ತವೆ ಮತ್ತು ಆತ್ಮನಲ್ಲಿ ತೃಪ್ತಿ, ತಲ್ಲೀನತೆ, ಉಲ್ಲಾಸದ ಅನುಭವಗಳು ಹೆಚ್ಚುತ್ತವೆ. ಈ ಅವ್ಯಕ್ತವಾಣಿಗಳನ್ನು ಕೇಳುವುದರಿಂದ ಒಳ್ಳೆಯ ಸಂಕಲ್ಪಗಳು ಅಂದರೆ ಸ್ವಪರಿವರ್ತನೆಯ ಸಂಕಲ್ಪಗಳು, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವಂತಹ ಒಳ್ಳೆಯ ಸಂಕಲ್ಪಗಳು ಮೂಡುತ್ತವೆ. ಮಕ್ಕಳೇ, ವಿಶ್ವದೆಲ್ಲೆಡೆ ಪರಂ ಶಾಂತಿಯ ಹಾಕುವುದರಿಂದ ಎಲ್ಲರಿಗೂ ಶಾಂತಿಯ ಅನುಭವವಾಗುತ್ತದೆ, ಎಲ್ಲರಿಗೂ ಪರಂ ಶಾಂತಿ ಸಿಗುತ್ತದೆ. ಬೇಹದ್ ಕೆ बेहद की परम 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 महाशांति है, महाशांति है, महाशांति है।